ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಬಟ್ ಈಗ ಪ್ರವಾಸಿಗರ ನೆಚ್ಚಿನ ತಾಣ ಜೋಗ್ ಜಲಪಾತ್. ಆ ಜೋಗ್ ಜಲಪಾತ್ ನೋಡೋದಕ್ಕೆ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ, ಬಟ್ ಈಗ ಮೈದುಂಬಿ ಹರಿತಿದೆ ಆ ಫಾಲ್ಸ್. ಜೋಗ ಜಲಪಾತದಲ್ಲಿ ಮರುಕಳಿಸಿದೆ ವೈಭವ. ಜೋಗ್ ಫಾಲ್ಸ್ ನಲ್ಲಿ ಪ್ರವಾಸಿಗರ ದಂಡು ನೋಡೋದಕ್ಕೆ ಸಿಗ್ತಾ ಇದೆ. ಮೋಸ್ಟ್ಲಿ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು. ಜಲ ವೈಭವವನ್ನ ಕಂಡು ಪ್ರವಾಸಿಗರೇ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಮಲೆನಾಡು ಭಾಗದಲ್ಲಿ ಒಂದ್ ಕಡೆ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ಅವಾಂತರಗಳು ಕೂಡ ಅಷ್ಟೇ ನಡೀತಾ ಇದೆ. ಅದರ ಜೊತೆಗೆ ಜೋಗ ಜಲಪಾತದ ದೃಶ್ಯ. ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಬಟ್ ಈಗ ಪ್ರವಾಸಿಗರ ನೆಚ್ಚಿನ ತಾಣ ಜೋಗ್ ಜಲಪಾತ್. ಆ ಜೋಗ್ ಜಲಪಾತ್ ನೋಡೋದಕ್ಕೆ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ, ಬಟ್ ಈಗ ಮೈದುಂಬಿ ಹರಿತಿದೆ ಆ ಫಾಲ್ಸ್. ಜೋಗ ಜಲಪಾತದಲ್ಲಿ ಮರುಕಳಿಸಿದೆ ವೈಭವ. ಜೋಗ್ ಫಾಲ್ಸ್ ನಲ್ಲಿ ಪ್ರವಾಸಿಗರ ದಂಡು ನೋಡೋದಕ್ಕೆ ಸಿಗ್ತಾ ಇದೆ. ಮೋಸ್ಟ್ಲಿ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು. ಜಲ ವೈಭವವನ್ನ ಕಂಡು ಪ್ರವಾಸಿಗರೇ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಮಲೆನಾಡು ಭಾಗದಲ್ಲಿ ಒಂದ್ ಕಡೆ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ಅವಾಂತರಗಳು ಕೂಡ ಅಷ್ಟೇ ನಡೀತಾ ಇದೆ. ಅದರ ಜೊತೆಗೆ ಜೋಗ ಜಲಪಾತದ ದೃಶ್ಯ. ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಬಟ್ ಈಗ ಪ್ರವಾಸಿಗರ ನೆಚ್ಚಿನ ತಾಣ ಜೋಗ್ ಜಲಪಾತ್. ಆ ಜೋಗ್ ಜಲಪಾತ್ ನೋಡೋದಕ್ಕೆ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ, ಬಟ್ ಈಗ ಮೈದುಂಬಿ ಹರಿತಿದೆ ಆ ಫಾಲ್ಸ್. ಜೋಗ ಜಲಪಾತದಲ್ಲಿ ಮರುಕಳಿಸಿದೆ ವೈಭವ. ಜೋಗ್ ಫಾಲ್ಸ್ ನಲ್ಲಿ ಪ್ರವಾಸಿಗರ ದಂಡು ನೋಡೋದಕ್ಕೆ ಸಿಗ್ತಾ ಇದೆ. ಮೋಸ್ಟ್ಲಿ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು. ಜಲ ವೈಭವವನ್ನ ಕಂಡು ಪ್ರವಾಸಿಗರೇ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಮಲೆನಾಡು ಭಾಗದಲ್ಲಿ ಒಂದ್ ಕಡೆ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ಅವಾಂತರಗಳು ಕೂಡ ಅಷ್ಟೇ ನಡೀತಾ ಇದೆ. ಅದರ ಜೊತೆಗೆ ಜೋಗ ಜಲಪಾತದ ದೃಶ್ಯ.
ಅಲ್ಲೂ ಇದಲ್ವ ಆ ಕಡೆ ಅದೊಂದು ಎಣ್ಣೆ ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಬಟ್ ಈಗ ಪ್ರವಾಸಿಗರ ನೆಚ್ಚಿನ ತಾಣ ಜೋಗ್ ಜಲಪಾತ್. ಆ ಜೋಗ್ ಜಲಪಾತ್ ನೋಡೋದಕ್ಕೆ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ. ಬಟ್ ಈಗ ಮೈದುಂಬಿ ಹರಿತಿದೆ ಆ ಫಾಲ್ಸ್. ಜೋಗ ಜಲಪಾತದಲ್ಲಿ ಮರುಕಳಿಸಿದೆ ವೈಭವ. ಜೋಗ್ ಫಾಲ್ಸ್ ನಲ್ಲಿ ಪ್ರವಾಸಿಗರ ದಂಡು ನೋಡೋದಕ್ಕೆ ಸಿಗ್ತಾ ಇದೆ. ಮೋಸ್ಟ್ಲಿ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು. ಜಲ ವೈಭವವನ್ನ ಕಂಡು ಪ್ರವಾಸಿಗರೇ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಮಲೆನಾಡು ಭಾಗದಲ್ಲಿ ಒಂದ್ ಕಡೆ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ಅವಾಂತರಗಳು ಕೂಡ ಅಷ್ಟೇ ನಡೀತಾ ಇದೆ. ಅದರ ಜೊತೆಗೆ ಜೋಗ ಜಲಪಾತದ ದೃಶ್ಯ. ಅಲ್ಲೂ ಇದಲ್ವ ಆ ಕಡೆ ಅದೊಂದು ಎಣ್ಣೆ ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಬಟ್ ಈಗ ಪ್ರವಾಸಿಗರ ನೆಚ್ಚಿನ ತಾಣ ಜೋಗ್ ಜಲಪಾತ್. ಆ ಜೋಗ್ ಜಲಪಾತ್ ನೋಡೋದಕ್ಕೆ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ. ಬಟ್ ಈಗ ಮೈದುಂಬಿ ಹರಿತಿದೆ ಆ ಫಾಲ್ಸ್. ಜೋಗ ಜಲಪಾತದಲ್ಲಿ ಮರುಕಳಿಸಿದೆ ವೈಭವ. ಜೋಗ್ ಫಾಲ್ಸ್ ನಲ್ಲಿ ಪ್ರವಾಸಿಗರ ದಂಡು ನೋಡೋದಕ್ಕೆ ಸಿಗ್ತಾ ಇದೆ. ಮೋಸ್ಟ್ಲಿ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು. ಜಲ ವೈಭವವನ್ನ ಕಂಡು ಪ್ರವಾಸಿಗರೇ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಮಲೆನಾಡು ಭಾಗದಲ್ಲಿ ಒಂದ್ ಕಡೆ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ಅವಾಂತರಗಳು ಕೂಡ ಅಷ್ಟೇ ನಡೀತಾ ಇದೆ. ಅದರ ಜೊತೆಗೆ ಜೋಗ ಜಲಪಾತದ ದೃಶ್ಯ. ಅಲ್ಲೂ ಇದಲ್ವ ಆ ಕಡೆ ಅದೊಂದು ಎಣ್ಣೆ